19/12/2026 ಎಡಮವಾಸೆ ದಿನ ಜೇವರ್ಗಿ ತಾಲೂಕಿನಲ್ಲಿ ಕೋಟ್ನೂರು ಗ್ರಾಮದ ಆನಂದ ಸಿದ್ದಪ್ಪ ತಳವಾರ್ ಎಂಬ ರೈತನು ಆತ್ಮಹತ್ಯೆ ಮಾಡಿಕೊಳ್ಳಲು ಕೀಟನಾಶಕ ಸಿಂಪಡಣೆ ಔಷಧಿ ಸೇವಿಸಿ ಚಿಕಿತ್ಸೆ ಫಲಕಾರಿಯಾಗದೆ ದಿನಾಂಕ 20/12/2025 ಸರ್ಕಾರಿ ಆಸ್ಪತ್ರೆ ಕಲಬುರಗಿಯಲ್ಲಿ ಮರಣ ಹೊಂದಿದ್ದಾನೆ. ಆತನ ಕುಟುಂಬಕ್ಕೆ ಪರಿಹಾರ ನೀಡುವಂತೆ ಕರ್ನಾಟಕ ಯುವ ಶಕ್ತಿ ಆಗ್ರಹಿಸಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ರೈತರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದು ಸರ್ಕಾರ ರೈತರ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ತೋರ್ತಾ ಇದೆ. ಈ ಕಾರಣ ಹಿಂದೆ ಆಳಂದ ತಾಲೂಕು ಅಫಜಲ್ಪುರ ತಾಲೂಕಿನಲ್ಲಿ ಬಹಳಷ್ಟು ರೈತರು ಆತ್ಮಹತ್ಯೆ ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ತಿಂಗಳ ಹಿಂದೆ ಕಲಬುರಗಿ ತಾಲೂಕಿನ ಬಸವಪಟ್ಟಣದ ಸಾಲಬಾಧೆ ತಾಳದೆ ಮರೆಪ್ಪ ಸಾಹೇಬಣ್ಣ ಬರ್ಮ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಅದೇ ರೀತಿಯಾಗಿ ಸಾಲ ಹೆಚ್ಚಾಗಿ ಕಟ್ಟಲು ದಾರಿ ತೋಚದೇ ಇದ್ದಲ್ಲಿ ಜಮೀನಿನ ಜೊತೆ ವೃದ್ಧ ತಾಯಿ ಮತ್ತು ಹೆಂಡತಿಯನ್ನ ನೋಡಿಕೊಳ್ಳಲು ಕಷ್ಟವಾಗ್ತಿರೋ ಕಾರಣ ಆನಂದ ಸಿದ್ದಪ್ಪ ತಳವಾರ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ನಮ್ಮ ಸಂಘಟನೆ ಖಂಡಿಸುತ್ತದೆ. ಮತ್ತು 10-12 ದಿವಸಗಳ ಗತಿಸಿದ್ರೂ ಕೂಡ ಜೇವರ್ಗಿ ತಾಲೂಕಿನ ಶಾಸಕರು ಮತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರು, ಅಧಿಕಾರಿಗಳು ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಲು ಆಗಿಲ್ಲ. ವೈಯಕ್ತಿಕ ಹಾಗೂ ಸರ್ಕಾರದಿಂದ ಪರಿಹಾರ ಕೂಡ ಈ ಜನಪ್ರತಿನಿಧಿಗಳು ಕೊಡಿಸಲು ಸಾಧ್ಯವಾಗಿಲ್ಲ. ಹಾಗಾಗಿ ರಾಜ್ಯದಲ್ಲಿ ರೈತರ ಗೋಳು ಕೇಳುವ ಸರ್ಕಾರ ಇಲ್ಲದಂತಾಗಿದೆ. ಈಗಾಗಲೇ ರೈತರು ಅತಿವೃಷ್ಟಿ ಮತ್ತು ಮಹಾರಾಷ್ಟ್ರದ ನೆರೆ ಪ್ರವಾಹದಿಂದ ಸಂಪೂರ್ಣ ಕಂಗಾಲಾಗಿದ್ದು, ಸರ್ಕಾರ ಆತ್ಮಹತ್ಯೆ ಮಾಡಿಕೊಂಡ ರೈತರ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಮತ್ತು ಅಂತಹ ಕುಟುಂಬದ ಒಬ್ಬರಿಗೆ ಸರ್ಕಾರ ಸಣ್ಣ ಪುಟ್ಟ ನೌಕರಿ ಕಲ್ಪಿಸಿಕೊಟ್ಟು ಸಾಂತ್ವನ ಹೇಳಬೇಕು ಮತ್ತು ಕಲಬುರಗಿ ಜಿಲ್ಲೆಯ ಪ್ರತಿಯೊಬ್ಬ ಸಾಲಗಾರ ರೈತರನ್ನ ವಿಶೇಷವಾಗಿ ಪರಿಗಣಿಸಿ ಸಾಲ ಮನ್ನಾ ಮಾಡಬೇಕಂತ ಸಂಘಟನೆ ಈ ಸುದ್ದಿಗೋಷ್ಠಿ ಮೂಲಕ ಸರ್ಕಾರಕ್ಕೆ ಆಗ್ರಹಿಸಿದೆ. ಕೂಟ್ನೂರು ಗ್ರಾಮದಲ್ಲಿ ದಿನಾಂಕ 19/12/2025 ಆನಂದ್ ಸಿದ್ದಪ್ಪ ತಳವಾರ್ ಎಂಬ ರೈತ ಹೊಲದಲ್ಲಿ ಏನು ತೊಗರಿ ಮತ್ತು ಹತ್ತಿಗೆ ಎಣ್ಣೆಯನ್ನು ಹೊಡೆದು ಕೀಟನಾಶಕವನ್ನು ಸಿಂಪಡಿಸಿ ನಂತರ ಮನೆಗೆ ಹೋದ ನಂತರ ಮನೆಯಲ್ಲಿ ಇರ್ತಕ್ಕಂಥ ಅಕ್ಕನಿಗೆ ಹೇಳ್ತಾನೆ, ನನಗೆ ಏನು ಮಾಡಲಿ, ಇದು ಎಲ್ಲ ಹತ್ತಿ ಬಂದರೂ ಅಷ್ಟು ಬರಲ್ಲ, ಸಾಲ ಹೆಂಗೆ ಮುಗಿಸ್ಲಿ, ಸುಮಾರು 7-8 ಲಕ್ಷ ಸಾಲ ಆಗ್ಯದ, ಹಾಗಾಗಿ ನನಗೆ ಭಾಳ ಮನಸ್ಸಿಗೆ ತಳಮಲ ಆಲತ್ತದ, ನಾ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ತಾಯಿ ಹೊಲದಲ್ಲಿದ್ದಳು. ಆ ಸಂದರ್ಭದಲ್ಲಿ ಇವತ್ತು ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ FIR ಕೂಡ ಆಗಿದೆ. ಆದರೆ ಸುಮಾರು 10-15 ದಿವಸ ಆದರೂ ಕೂಡ ಇವತ್ತು ಕಲಬುರಗಿ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಲಿ, ಜೇವರ್ಗಿ ತಾಲೂಕಿನ ಶಾಸಕರಾಗಲಿ ಆ ರೈತನ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳ್ತಕ್ಕಂಥ ಒಂದು ಸೌಜನ್ಯವನ್ನು ಕೂಡ ಮಾಡಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಯಾಕೆ ಮಾಡ್ತಾ ಇಲ್ಲ ಸರ್ಕಾರದ ಜನಪ್ರತಿನಿಧಿಗಳಾಗಿ ಸರ್ಕಾರ ಅವ್ರದ್ದಿಟ್ಕೊಂಡು ಇವತ್ತು ಬಹಳ ಒಂದು ವಿಷಾದನೀಯ ವಿಷಯ ಇದು. ಇವತ್ತ ಜಿಲ್ಲೆಯಲ್ಲಿ ಅನೇಕ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ರೈತರ ಒಂದು ಕಷ್ಟಗಳಿಗೆ ಬೆಲೆನೇ ಇಲ್ಲ ಅಂದಂಗೆ ಆಗ್ತಾ ಇದೆ. ಇವತ್ತು ನೀವುಗಳೆಲ್ಲರೂ ಕೂಡ ನೋಡಿದ್ದೀವಿ, ಕಲಬುರಗಿ ಜಿಲ್ಲೆ ಸಂಪೂರ್ಣವಾಗಿ ಅತಿವೃಷ್ಟಿ ಮತ್ತು ನೆರೆ ಪ್ರವಾಹದಿಂದ ಸಂಪೂರ್ಣ ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಇಂತಹ ಸಂದರ್ಭದಲ್ಲೂ ಕೂಡ ರೈತರ ಆತ್ಮಹತ್ಯೆಗಳು ಬಹಳಷ್ಟು ನಡೆದವ. ಹಾಗಾಗಿ ಸರ್ಕಾರ ಮತ್ತು ಜನಪ್ರತಿನಿಧಿಗಳು, ಶಾಸಕರು ಯಾಕ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಧೈರ್ಯ ಮಾಡ್ತಾ ಇಲ್ಲ? ಇವತ್ತು ಜಿಲ್ಲೆಯ ರೈತರು ಬಹಳ ಒಂದು ಶೋಚನೀಯದ ವಿಚಾರದಾಗ ಯಾರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಇವತ್ತು ಸ್ಥಳೀಯ ಶಾಸಕರು, ಸ್ಥಳೀಯ ಜನಪ್ರತಿನಿಧಿಗಳು ಅವ್ರ ಕುಟುಂಬಕ್ಕೆ ಹೋಗಿ ಒಂದು ಮಾತನ್ನು ಸಾಂತ್ವನ ಮಾತನ್ನು ಹೇಳ್ತಾ ಇಲ್ಲ, ಅವ್ರಿಗೆ ಪರಿಹಾರ ಕೊಡ್ತಾ ಇಲ್ಲ ಅಂತಂದ್ರೆ ಇವತ್ತು ಇಂಥ ಶಾಸಕರು ಮತ್ತು ಇಂಥ ಲೋಕಸಭಾ ಸದಸ್ಯರ ಇರುವುದನ್ನೇ ನಾವು ಖಂಡಿಸ್ತಕ್ಕಂಥ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಕಲಬುರಗಿ.